ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಉಪಚಾರವು ಒಮ್ಮೆ ಅಪಚಾರ ಕೇಳಿತು, ಮುಂದೆಂದಿಗೂ ನನ್ನನ್ನು ಅಪಚಾರ ಮಾಡದಿರು ಎಂದು. ಆಗ ಅಪಚಾರವು ಉಪಚಾರ ಕೇಳಿತು, ನಿನ್ನ ಉಪಚಾರ ಕಡಿಮೆಯಾದ ದಿನವೇ ಆ ದಿನ ನನ್ನ ಕೆಲಸ ಮಾಡುವೆ ಎಂದು. ಯಾರು ಯಾವಾಗ ಬೇಕಾದರೂ ಬದಲಾಗಬಹುದು. ನಿರೀಕ್ಷೆಯ ಬದುಕು ನಿರಾಶೆಗೊಳಿಸ್ತದೆ. ಯಾರಿಂದಲೂ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಅವರು ನಮ್ಮೊಟ್ಟಿಗಿರುವಷ್ಟು ದಿನ ನಾವು ಅವರೊಟ್ಟಿಗೆ ನಗುತ್ತಾ ಬಾಳುವುದೇ ನಿಜ ಜೀವನ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಕುಳಿತುಕೊಳ್ಳಿ, ಯಾಕಂದ್ರೆ ಅವರ ಬಳಿ ಅಹಂಕಾರವಿರೋದಿಲ್ಲ, ಅನುಭವವಿರುತ್ತೆ. ಯಾರಿಗೂ ಯಾವತ್ತೂ ಸರಳವಾಗಿ ಸಿಗಬಾರ್ದು ಕಣ್ರಿ. ಜನ ಮೌಲ್ಯ ಮರೆತು ಬಿಡ್ತಾರೆ. ಅವರವರ ಪಾಪ ಕರ್ಮಗಳ ಜೋಳಿಗೆ ಅವರವರ ಕೈಯಲ್ಲಿ, ಅವರವರು ಮಾಡಿದ ಪುಣ್ಯದ ಫಲಗಳು ಸದಾ ಜನರ ಬಾಯಲ್ಲಿ. ದುಡಿಮೆ ಎಂಬ ದೇವರು ಕೈ ಹಿಡಿದ್ರೆ ಯಾವುದಕ್ಕೂ ಕಡಿಮೆ ಆಗುತ್ತೋ. ಇಲ್ಲಿ ಯಾರು ಕೆಟ್ಟವರಿಲ್ಲ, ಹಾಗೆ ಯಾರು ಒಳ್ಳೆಯವರಿಲ್ಲ. ಎಲ್ಲ ಸಮಯದ ಅಡಿಯಾಳುಗಳು, ಗಾಳಿ ಬಂದ ದಿಕ್ಕಿಗೆ ಸಾಗುವರು. ತನ್ನನ್ನ ಗೆಲ್ಲುವುದು ಇತರರನ್ನ ಗೆಲ್ಲುವುದಕ್ಕಿಂತ ದೊಡ್ಡ ಕೆಲಸ. ಮನಶಾಂತಿ ಇದ್ದಾಗಲಷ್ಟೇ ಮನೆಯಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಮನೆಯವರು ಶಾಂತಿಯಾಗಿದ್ರಷ್ಟೇ ಮನಸ್ಸು ನಿರ್ಮಲವಾಗಿರಲು ಸಾಧ್ಯ. ಒಂಟಿ ಪಯಣ ಎಷ್ಟು ಭಯಪಡಿಸುತ್ತೋ ಅಷ್ಟೇ ಧೈರ್ಯವನ್ನು ಕೊಡುತ್ತೆ. ನಗ್ತಾನೆ ಉರ್ಸ್ಬೇಕು ಕೆಲವು ಜನಗಳನ್ನ, ಯಾಕಂದ್ರೆ ಅವರು ಭ್ರಮೆಯಲ್ಲಿರ್ತಾರೆ. ಅವ್ರು ಬಿಟ್ರೆ ನಮಗೆ ಬೇರೆ ಜೀವನನೇ ಇಲ್ಲ ಅಂತ. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದು ಉತ್ತಮ. ಸತ್ತವರೆಲ್ಲ ಸಂಪಾದನೆಯನ್ನ ಹೊತ್ತು ಹೋಗುವಂತಿದ್ರೆ ಸಾಯೋಕ್ಕೂ ಬಿಡ್ತಿರ್ಲಿಲ್ಲ ಈ ನನ್ನ ಮಕ್ಕಳು. ದುಡ್ಡು ಮಾಡು, ಜಾತಕದಲ್ಲಿರೋ ಶನಿ ಕೂಡ ದೂರ ಹೋಗುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.